ಗುಡ್ ಮಾರ್ನಿಂಗ್. ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ ತುಂಬ ಸಮಯದ ನಂತರ ಬೆಳಗ್ಗಿನ ಜಾವನೇ ಎದ್ದಿದ್ದೀನಿ. ಐ ಆಮ್ ಸೋ ಟಯರ್ಡ್. ಐ ಆಮ್ ರಿಯಲಿ ಪುಷಿಂಗ್ ಮೈ ಸೆಲ್ಫ್ ಟು ಡೂ ಬೆಟರ್. ಯಾವುದಕ್ಕೂ ಅಂದರೆ ಲಿಟ್ರಲಿ ಯಾವುದಕ್ಕೂ ಮೂಡೇ ಇಲ್ಲ ನನಗೆ. ಬಟ್ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿದ್ದಾರೆ ಆ್ಯಂಡ್ ದೇ ಆಲ್ ಪುಷ್ ಮೀ. ಐ ಆಮ್ ಪುಷಿಂಗ್ ಮೈ ಸೆಲ್ಫ್ ಫಾರ್ ದ ಸೆಲ್ಫ್ ಕೇರ್ ಆ್ಯಂಡ್ ಟು ಪ್ರಿಯೋರಿಟೈಸ್ ಮೈ ಹೆಲ್ತ್. ಗುಡ್ ಮಾರ್ನಿಂಗ್ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ. ಸೋಗಬೇಕಾಗಿದೆ. ಐ ಥಾಟ್ ನಾನು ಐ ಸ್ಲೋಲಿ ಸ್ಟಾರ್ಟ್ slowly start ವರ್ಕಿಂಗ್ ಔಟ್ ಅಂತ ಅಂದ್ಕೊಂಡೆ. ಬಿಕಾಸ್ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ, ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ. ಸ್ಲೋಲಿ ಐ ಗೆಟ್ ಇನ್ ಟು ಇಟ್. ಇವತ್ತೇನು ವರ್ಕೌಟ್ ಹೋಗ್ತಿಲ್ಲ. ಐ ಥಾಟ್ ಐ ಗೋ ಫಾರ್ ಅ ರನ್. ವೆಲ್ಕಮ್ ಟು ಮೈ ಡೇ. ವೆಲ್ಕಮ್ ಟು ಮೈ ಡೇ ಇನ್ ಮೈ ಲೈಫ್ ಇನ್ ಮೈಸೂರು. ಗುಡ್ ಮಾರ್ನಿಂಗ್. ಐ ಹೋಪ್ ನಿಮ್ಮ ಡೇ ಇವತ್ತು ಚೆನ್ನಾಗಿ ಹೋಗಲಿ ಅಂತ. ಆ್ಯಂಡ್ ಐ ಹೋಪ್ ನನ್ನ ಡೇ ಇವತ್ತು ಚೆನ್ನಾಗಿ ಹೋಗಲಿ ಅಂತ. ಸೊ ಆ್ಯಸ್ ಯೂಶ್ವಲ್ ನನ್ನ ಡೇನ ನಾನು ಬೆಡ್ರೂಮ್ ಕ್ಲೀನ್ ಮಾಡೋದ್ರಿಂದ ಶುರು ಮಾಡಿದೆ, ಬೆಡ್ ಮಾಡೋದ್ರಿಂದ ಶುರು ಮಾಡಿದೆ. ಐ ಆಲ್ವೇಸ್ ಮೇಕ್ ಶ್ಯೂರ್ ಫಸ್ಟ್ ಎದ್ದ ತಕ್ಷಣ ಐ ಡೂ ಮೈ ಬೆಡ್ ಅಂತ ಹೇಳಿಬಿಟ್ಟು ಆ್ಯಂಡ್ ದೆನ್ ಬ್ರಷ್ ಮಾಡಿದೆ. ಸೊ ನನ್ನ ಬೆರಳಿಗೆ ಸ್ವಲ್ಪ ಏಟಾಗಿದೆ ಅಂತ ಹೇಳಿದ್ನಲ್ಲ, ಅದು ಏನು ಏಟಾಗಿದೆ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಬಟ್ ಎನಿವೇ ಅದು ಬ್ಯಾಂಡೇಜ್ ಹಾಕಿದ್ದೆ, ಅದೆಲ್ಲ ರಿಮೂವ್ ಮಾಡಿದೆ. ಆ್ಯಂಡ್ ಲಿಟಲ್ ಬಿಟ್ ಆಫ್ ಸ್ಕಿನ್ ಕೇರ್, ಸೆಲಮಿಕ್ಸ್ ಅವ್ರದ್ದು ಕ್ರೀಮಿ ಟೋನರ್ ಆ್ಯಸ್ ಯೂಶ್ವಲ್, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಫಾರ್ಮುಲಾ ಎಕ್ಸ್ ಅವ್ರದ್ದು ಮಾಯಿಶ್ಚರೈಸರ್, ಆಮೇಲೆ ಹೈಡ್ರೇಷನ್. ಅದಾದಮೇಲೆ ಐ ಸ್ಟಾರ್ಟೆಡ್ ಟು ಗೆಟ್ ರೆಡಿ ಟು ಗೋ ಫಾರ್ ಅ ರನ್. ಸೊ ಸಿನ್ಸ್ ಐ ವಾಸ್ ಗೋಯಿಂಗ್ ಫಾರ್ ಅ ರನ್, ಟೈಟಾಗಿ ಜಡೆ ಹಾಕ್ಕೊಂಡೆ ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊಂಡೆ. ಡಿ ಆಲ್ಬಾ ಅವ್ರದ್ದು, ಮತ್ತು ಇದನ್ನು ಮೆನ್ಷನ್ ಮಾಡೋದು. ಆ್ಯಕ್ಚುಲಿ ನೆನ್ನೆ ನಾನು ರಾತ್ರಿ ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡಿದೆ. ಎಲ್ಲರೂ, ನಾನು, ನನ್ನ ಫ್ರೆಂಡ್ಸ್, ಮಮ್ಮಿ ಡ್ಯಾಡಿ, ಅಪ್ಪ ಅಮ್ಮ ಎಲ್ಲರೂ. ಸೊ ಬಾಡಿ ಸ್ವಲ್ಪ ಪೇಯ್ನ್ ಇದೆ, ಬಟ್ ಐ ಥಿಂಕ್ ಐ ಹ್ಯಾವ್ ಟು ಪುಷ್ ಮೈ ಸೆಲ್ಫ್. ಐ ಹ್ಯಾವ್ ಬಿನ್ ಲೂಸಿಂಗ್ ಸೋ ಮಚ್ ವೆಯ್ಟ್. ಇಲ್ಲಿ ಬಂದುಬಿಟ್ಟು ಈವನ್ ನಾನು ಊಟ ಮಾಡ್ತಾಯಿದ್ರು ಕೂಡ ವೆಯ್ಟ್ ಗೇನ್ ಆಗ್ತಾಯಿಲ್ಲ, ಇನ್ಸ್ಟೆಡ್ ತುಂಬ ಲೂಸ್ ಆಗ್ತಾಯಿದೆ. ಸೊ ಐ ಡೋಂಟ್ ನೋ ವಾಟ್ ಇಸ್ ರಾಂಗ್. ಎಲ್ಲ ಚೆಕ್ ಮಾಡಿಸಿದೆ, ಎವ್ರಿಥಿಂಗ್ ಇಸ್ ಫೈನ್, ಬಟ್ ವೆಯ್ಟ್ ಮಾತ್ರ ಡ್ರಾಸ್ಟಿಕ್ಲಿ ಡ್ರಾಪ್ ಆಗ್ತಾಯಿದೆ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಔಟ್. ಇದು ಸುಮ್ಮನೆ ರನ್ ನಾನು ಜಾಸ್ತಿ ಹಾಗೆ ವಾರ್ಮ್ ಅಪ್ ಹೋಗ್ತಾ ಇರೋದು. ಸೊ ಐ ಥಾಟ್ ನಾನು ಮಂಡೆಯಿಂದ ರಿಜಿಸ್ಟರ್ ಇಲ್ಲೇ ಮೈಸೂರಲ್ಲಿ ಫಾರ್ ಮಂತ್. ಸೊ ಇಲ್ಲಿರೋವರೆಗೂ ಜಿಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಲೆಟ್ಸ್ ಸಿ ಹೌ ಇಟ್ ಗೋಸ್. ಎಲ್ಲಿದ್ದಾರೆ ಗೇಟ್ ಎಂಟ್ರಿ. ರೈಲ್ವೆ ಸ್ಟೇಷನ್ ಒಳಗೆ ಬನ್ನಿ, ಆ ಕಾರ್ ಒಳಗಡೆ ಪಾರ್ಕ್ ಮಾಡಿ. Good morning, Rakshi. Good morning, Saj. Good morning. ಅಲ್ಲ ಓಕೆ Loki ಬಂದ್ರು. ಸನ್ಮಾನ ಮಾಡಬೇಕು, ನಿನಗೆ ಸನ್ಮಾನ ಮಾಡಬೇಕು. ಆನ್ ಟೈಮ್ ಅಟೆಂಡೆನ್ಸ್. Good morning, ಕಣ. ಗುಡ್ ಮಾರ್ನಿಂಗ್. ಲೈಫಲ್ಲಿ ಫಸ್ಟ್ ಟೈಮ್ ಲೋಕಿ ನೋಡ್ತಿರೋದು. ಸೊ ವಿ ಆಲ್ ಕಾಟ್ ಅಪ್ ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ, ನಾನು ಆ್ಯಕ್ಚುಲಿ ಮೈಸೂರಲ್ಲೇ ಓದಿದ್ರು ಕೂಡ ಕುಕ್ಕರಳ್ಳಿ ಕೆರೆಗೆ ಹೋಗಿ ರನ್ನಿಂಗ್ ಎಲ್ಲ ಹೋಗೇ ಇರಲಿಲ್ಲ. ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದು, ಹೋಗಿರಲಿಲ್ಲ ಇನ್ಫ್ಯಾಕ್ಟ್. ಆ್ಯಂಡ್ ನನ್ನ ಫ್ರೆಂಡ್ಗೆ ವ್ಲಾಗಿಗೆ ಆ್ಯಡ್ ಮಾಡೋಕ್ಕೆ ಸ್ವಲ್ಪ ನಂಗೆ ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ದೆ. ಆ್ಯಂಡ್ ಅವ್ನು ನಂಗೆ ತುಂಬ ಹಿಂಸೆ ಕೊಟ್ಕೊಂಡು ಎಷ್ಟೋ ಶಾರ್ಟ್ಸ್ ತೆಗಿತಾ ಇದ್ದ. ಬಟ್ ನಾನು ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ನಾನು ತುಂಬ ಸಮಯ ಆದಮೇಲೆ ಆಚೆ ಬಂದಿದ್ದು ಆ್ಯಂಡ್ ನನಗೆ ಐ ಡೋಂಟ್ ನೋ, ಟೂ ಮೆನಿ ಪೀಪಲ್. ಬಟ್ ಇಟ್ ವಾಸ್ ನೈಸ್. ಕೆಲವರು ಜನ ಮೀಟ್ ಮಾಡಿದೆ. ಇಟ್ ಫೆಲ್ಟ್ ನೈಸ್ ಗೋಯಿಂಗ್ ಫಾರ್ ಅ ರನ್. ಇಟ್ ಫೆಲ್ಟ್ ನೈಸ್ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆ್ಯಂಡ್ ವಾತಾವರಣ ತುಂಬ ಚೆನ್ನಾಗಿದೆ. ಸೊ ನಮ್ಮ ದಿನಾನ ಒಂದು ಗುಡ್ ರನ್ನಿಂದ ಶುರು ಮಾಡಿದ್ವಿ. ದಿಸ್ ಇಸ್ ಹೌ ಅವರ್ ಡೇ ಸ್ಟಾರ್ಟೆಡ್. ಇದೆಲ್ಲ ಗೊತ್ತಲ್ಲ ಆಲ್ರೆಡಿ ನಿಮಗೆ. ಸೊ ರನ್ನಿಂಗ್ ಆದಮೇಲೆ ನಾವು ಹಟ್ಟಿ ಇಡ್ಲಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ.
ಇಟ್ ವಾಸ್ ಅ ನೈಸ್ ಪ್ಲೇಸ್. ನಾನು ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಇವರೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು. ಆ್ಯಂಡ್ ದೇ ಹ್ಯಾವ್ ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಮೀ. ಟೈಮ್ ಸಿಕ್ತಾಗಲ್ಲ ನನ್ನ ಮೀಟ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ವಿ ರಿಯಲಿ ಹ್ಯಾಡ್ ಅ ಗುಡ್ ಸ್ಟಾರ್ಟ್ ಟು ಅವರ್ ಮಾರ್ನಿಂಗ್. ನಾನು ಇಷ್ಟು ತಿನ್ನಲ್ಲ ಅಂತ ಎಲ್ಲ ಟೇಸ್ಟ್ ಮಾಡ್ತೀಯ ಅಂತ. ಶುರು ಮಾಡೋದಂದ್ರೆ ದೂರದಲ್ಲಿದ್ರೆ ಓಕೆ, ಶುರು ಮಾಡಿದ್ಮೇಲೆ ಹತ್ರ ಬಂದು ಸೊ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಐ ಗಾಟ್ ಬ್ಯಾಕ್ ಹೋಮ್. ಅಪ್ಪ ಅಮ್ಮಗೂ ಕೂಡ ಬ್ರೇಕ್ಫಾಸ್ಟ್ ತೊಗೊಂಡ್ಬಂದುಬಿಟ್ಟಿದೆ ಬರ್ತಾ, ಸೊ ದ್ಯಾಟ್ ಅವರು ರಿಲ್ಯಾಕ್ಸ್ ಆಗಿ ಬೆಳಗ್ಗೆ ಎದ್ದೇಳಿ ಅಂತ ಹೇಳಿಬಿಟ್ಟು. ದೆನ್ ಐ ಮೇಡ್ ಕಾಫಿ ಫಾರ್ ಆಲ್ ಆಫ್ ಅಸ್. ಹಂಗೆ ಹಿಂಗೆ ಬ್ಯಾಂಗ್ಳೂರ್ಲಿಕ್ಕೆ ಹೊರಟಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಯ್ತು. ನಂಗೆ ನಾಳೆ ಹೋಯ್ಬೇಕಾ ಚಾಮುಂಡಿ ಬೆಟ್ಟಕ್ಕೆ? ನಾಳೆ ಇನ್ವಿಟೇಷನ್ ಎಲ್ಲ ಮನೆಗೆ ಹೋಗಿ ಬಿಕಾಸ್ ಫ್ರೈಡೇ ಎಲ್ಲ ತುಂಬ ರಶ್ ಇಪ್ಪ ಆಷಾಢಲ್ಲ. ಮಮ್ಮಿ ಪೊಡಿ ಅಡ್ತಂದಾಚಾ ಅಲ್ಲಿ ಬೆಟ್ಟಕ್ಕೆ ಕೊಡ್ಬೇಕು. ಪೊಡಿ ಅಡ್ತಂಡ್ಯಾ? ಹೊಡಿಯಾ ನೀನು ಅಲ್ಲಿ ಅಮ್ಮಂಗೆ ಕೊಡ್ಬೇಕು ಪೊಡಿ ಅಂದ. ಅಪ್ಪ ನೀರು ಹಾಕ್ತಾ ಇದ್ದಾರೆ ಗಿಡಕ್ಕೆ, ಅಮ್ಮ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಓ ಮಳೆ ಬರೋಕ್ಕೆ ಶುರು ಆಯಿತು. ಆ್ಯಕ್ಚುಲಿ ಇದು ನಮ್ಮ ಚಿಕ್ಕ ತೋಟ. ಆ್ಯಕ್ಚುಲಿ ಪ್ಯಾಷನ್ ಫ್ರೂಟ್ ತುಂಬ ಬಿಟ್ಟಿದೆ, ಬಟ್ ಹಣ್ಣಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಬಂದೆ. ಹಣ್ಣಾಗಿದ್ರೆ ಕಿತ್ಕೊಂಡು ಹೋಗೋಣ ಅಂತ. ಸೊ ನೋಡ್ಕೊಂಬರೋಣ. ಉಸಿರಿನ ಪ್ಯಾಷನ್ ಫ್ರೂಟ್ ಜ್ಯೂಸ್ ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಜ್ಯೂಸ್ ಮಾಡೋದು. ಸ್ವೀಟ್ ಇರಲ್ಲ, ಸ್ವಲ್ಪ ಹುಳಿ ಇರುತ್ತೆ. ಸ್ವೀಟ್ ಇರೋದಾದರೆ ನಾನು ತಿನ್ಬೋದು, ಇದನ್ನು ನಾವು ಜ್ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ವಿಲ್ ಬಿ ಸೋ ನೈಸ್ ಆ್ಯಕ್ಚುಲಿ. ಹಣ್ಣಾಗಿಲ್ಲ ಅನ್ಕೊತೀನಿ, ಅಷ್ಟು ಇಷ್ಟಾಗಿಲ್ಲ. ನೀ ತಾನೇ ಕಾರಣ ತಲೆಗಿರ ಗಿರ ಗಿರ. ಸಲ ಒಂದು ಫಸ್ಲು ಬಂದು ಹೋಗಿದೆ, ಅವತ್ತು ಕಿತ್ಕೊಂಡು ಹೋದ್ವಿ. ಇವಾಗ ಇದನ್ನೆಲ್ಲ ಹೊಸದು ಹಾಕಬೇಕು. ಈ ವೀಕಲ್ಲಿ ನಾನು ಅಪ್ಪ ಇದು ಹೊಸದಾಗೆಲ್ಲ ಫುಲ್ ಅಗ್ದು ಮಣ್ಣೆಲ್ಲ ಅಗ್ದು ಹೊಸದಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೂ ಏನೂ ಹಣ್ಣಾಗಿಲ್ಲ, ಕಾಣಿಸಲ್ಲ ಇದು. ಆ್ಯಕ್ಚುಲಿ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಾಸುಮತಿ ಎಲೆ ನಾನು ತೊಗೊತೀನಲ್ಲ ಬ್ಯಾಂಗ್ಳೂರಲ್ಲಿ, ಅದರದ್ದು ಗಿಡ. ಅನ್ನಕ್ಕೆ ಪಲಾವ್ಗೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದು. ಇದು ಐ ಥಿಂಕ್ ಯು ವೆರಿ ಫಾರ್. ಒಂದು ನಿಮಿಷ, ಇದು ಆ್ಯಕ್ಚುಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ಇದು ಆ್ಯಕ್ಚುಲಿ ಮಸ್ಟರ್ಡ್ ಅಲ್ಲ, ಏನಿದು ಮಸ್ಟರ್ಡ್ ಅನಿಸುತ್ತೆ. ಇಲ್ಲಿ ಮೂಲಂಗಿ ಇದೆ, ಇದೇನು ಅಂತ ಏನೋ ಒಂದು ಕೇಳಬೇಕು. ಇದು ಬಂದು ಬರ್ಡ್ ಚಿಲ್ಲಿ. ನಾವು ಆ್ಯಕ್ಚುಲಿ ನಮ್ಮ ಕೊಡೋ ಭಾಷೆಯಲ್ಲಿ ಪರ್ಗಿಮಳು ಅಂತ ಹೇಳ್ತೀವಿ. ತುಂಬ ಖಾರ ಇರುತ್ತೆ. ನಾವು ಈ ಆರೆಂಜ್ ಮಸಾಲೆ ಎಲ್ಲ ಮಾಡ್ತೀವಲ್ಲ, ಅದನ್ನ ನಾವು ಪುಳಿ ಕೈಪೋ ಅಂತ ಹೇಳ್ತೀವಿ. ಪುಳಿ ಕಲ್ಪು ಅಂತ ಹೇಳ್ತೀವಿ. ಅಂದರೆ ಪುಳಿ ಅಂದರೆ ಆರೆಂಜ್, ಕಲ್ಪು ಅಂದರೆ ಫುಲ್ ಮಸಾಲೆ ಹಾಕ್ಬಿಟ್ಟು ಕಲಸೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮತ್ತು ನಾನ್ ವೆಜ್ ಬಾರ್ಬಿಕ್ಯೂ ಎಲ್ಲ ಮಾಡಿದಾಗ ನಾವು ಮಸಾಲೆ ಮಾಡೋಕ್ಕೆ ಇದೇ ಮೆಣಸು ಯೂಸ್ ಮಾಡೋದು. ಬರ್ಡ್ ಐ ಚಿಲ್ಲಿ ಅಂತಾರೆ.
ಕನ್ನಡದಲ್ಲಿ ಏನಂತಾರೆ ಅಂತ ಐ ಆಮ್ ನಾಟ್ ವೆರಿ ಶ್ಯೂರ್. ಚಿಕ್ಕದಿರುತ್ತೆ ಇದು, ಬಟ್ ತುಂಬ ಖಾರ ಇರುತ್ತೆ. ಶ್ಯೂರ್ ನಿಮ್ಗೆ ಗೊತ್ತಿರುತ್ತೆ. ಇದು ನಿಂಬೆಹಣ್ಣು ಮರ ನೋಡಿ, ಹಿಂಗಿರುತ್ತೆ ಆಯಿತಾ. ಸೀಬೆಕಾಯಿ ಬಂದಿದೆ. ಇದು ವಿಳೆದೆಲೆ, ಇದೆಲ್ಲ ಹೈಬಿಸ್ಕಸ್. ಇದು ಬಂದು ಅರ್ಶಿನ, ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ? ಸೊ ಈ ಥರ ತುಂಬ ಹಾಕಿದಾರಲ್ಲ ಅರ್ಶಿನ. ಅದು ಸೀಬೆಕಾಯಿ ಎಲ್ಲೋ ಒಂದು ಬೆಳೆದಿದೆ. ಇದು ಅರ್ಶಿನ. ಬದನೆಕಾಯಿ ಇದೆ, ಟೊಮ್ಯಾಟೊ ಇದೆ, ಮೂಲಂಗಿ ತುಂಬ ಇತ್ತು, ಮೊನ್ನೆ ಎಲ್ಲ ತೆಗೆದ್ವಿ. ಬೇರೆ ಬೇರೆ ಥರ ಚಿಲ್ಲೀಸ್ ಇದೆ, ಆಮೇಲೆ ಆರೆಂಜ್ ಇದೆ ಗಿಡಗಳು, ಇವಾಗ ಅದು ಇನ್ನೂ ಬೆಳೀತಾ ಇರೋದು. ಮತ್ತು ನಿಂಬೆಹಣ್ಣು ಗಿಡ ಇದೆ, ಆಮೇಲೆ ನುಗ್ಗೆಕಾಯಿ ಇದೆ ಆಬ್ವಿಯಸ್ಲಿ, ಸೀಬೆಕಾಯಿ ಮರ ಇನ್ನೊಂದು, ಪಪ್ಪಾಯ ತುಂಬ ಇದೆ, ಒಂದು 3-4 ಪಪ್ಪಾಯ ಇದೆ, ಬಾಳೆ ಗಿಡ ತುಂಬ ಇದೆ. ಅರ್ಶಿನ ಹಾಕಿದ್ದೀವಿ ತುಂಬ ಕಡೆ. ಇವಾಗೆಲ್ಲ ಹೋಗ್ಬಿಡಿದೆ ಒಂದು ಫಸಲು, ಮತ್ತು ಹೊಸದಾಗಿ ಮಾಡಬೇಕು. ಇಲ್ಲೆಲ್ಲ ತರಕಾರಿ ಮತ್ತು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇದೆ. ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇದೆ. ಆಮೇಲೆ ಆ ಕಡೆ ಎಲ್ಲ ಫುಲ್ ಪ್ಲ್ಯಾಂಟ್ಸ್, ಗಿಡಗಳು, ಹೂ ಗಿಡಗಳಿರೋದು. ಆಮೇಲೆ ಆಲ್ಮಂಡ್ಸ್ ಇದೆ. ಇದು ಆಲ್ಮಂಡ್ಸ್, ಬಾದಾಮಿ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿದೆ ನೋಡಿ, ಇದು ಬಾದಾಮಿ. ಸೊ ಇಲ್ಲೆಲ್ಲ ಗಿಡಗಳಿದೆ. ಸೀಬೆಕಾಯಿ ಮರ ಇದೆ, ಅದು ಬಟರ್ ಫ್ರೂಟ್ ಮರ ಅಂದರೆ ಅವಕಾಡೋ. ಇದು ಅವಕಾಡೋ. ಸೊ ಇದೆಲ್ಲ ಗಿಡಗಳು. ಅಲ್ಲೊಂದು ಆಲ್ಮಂಡ್ ಇದೆ, ಕರಿಬೇವಿನ ಸೊಪ್ಪು. ಇದು ಮಾವಿನ ಗಿಡ. ಇದರಲ್ಲಿ ಆಲ್ರೆಡಿ ನಮಗೆ ಒಂದು 4-5 ಮಾವಿನ ಹಣ್ಣು ಸಿಕ್ಬಿಟ್ಟಿದೆ. ಅದೇ ಆ ಪೊಂಜಿ ಇತ್ತಲ್ಲ ಕೊಂಬು, ಇಲ್ಲಿ ಅದೇ ಬಾಂಡ ಕೊಂಬು ಪೊಂಜಿ ಇತ್ತಲ್ಲ, ನೋಟಿದ್ಲೆ ತೂಂಗೆ ನಿಂತಲ್ರಿ ಇದನ್ನೇ? ಇಲ್ಲ, ಇಂದನೇ ನಿಂತು ತೂಂಗೆ ನಿಂತಲ. ಇನ್ನೊಂದು ಆಯ್ತಾ ಅಲ್ಲಿ? ಆಯ್ತು, ಬಟ್ ಕೊಂಬು ಪಳುಜು ಆಯ್ತಲ್ಲ. ಗೊತ್ತಾಚ್ ಸ್ಟೋರಿ ಗೊತ್ತುಂಡು, ಆ ಸ್ಟೋರಿ ಗೊತ್ತುಂಡು. ನೀನು ಲಾಸ್ಟ್ ಟೈಮ್ ನಾ ಬಪ್ಪಕಳೆ ಅಲ್ಲಿ ಲಾಸ್ಟ್ ಇಯರ್ 4-5 ಬಿಟ್ಟಿತ್ತು. ಇದು ಇಲ್ಲ ಡಬ್ಬಲಪ್ಪ, ನೋಟು ಕಾಯಿ ಫುಲ್ ಕಾಯಿ ಆಲ್ರೆಡಿ ಹೇಳಿದ್ನಲ್ಲ, ನಾನು ಹೇರ್ ಫಾಲ್ ತುಂಬ ಶುರು ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ನಾನು ಅದಕ್ಕೆ ಇಂಟೇಕ್ಗೆ ಕ್ಯಾಲ್ಶಿಯಂ ಬಾಲ್ಸ್ ಎಲ್ಲ ಮಾಡಿಡಬೇಕಾಗುತ್ತೆ. ಅದು ನಾಳೆ ಮಾಡ್ತೀನಿ ಅಂತ ಅಂದ್ಕೊಂಡೆ. ಇವತ್ತು ಟೈಮ್ ಆದರೆ ಇವತ್ತೇ ಮಾಡ್ತೀನಿ. ಅದು ಮಾಡಬೇಕಾ ನಿಮ್ಗೆ ರೆಸಿಪಿ ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಹೇರ್ ಮಾಸ್ಕ್ ಮಾಡೋಣ ಅಂದ್ಕೊಂಡೆ, ತಲೆ ಸ್ನಾನ ಮಾಡೋಕ್ಕೋಸ್ಕರ. ಸೊ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ತೊಗೋಬೇಕಾಗುತ್ತೆ. ಒಂದಿಷ್ಟು ಕೈ ಅಂದಾಜಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಅಷ್ಟೇ ಅಮೌಂಟಷ್ಟು ಅಕ್ಕಿ ತೊಗೋಬೇಕು. ಆ್ಯಂಡ್ ಇದು ನಾನು ನಮ್ಮ ಗಿಡದಿಂದನೇ ದಾಸವಾಳ ಕಿತ್ತು ಒಣಗಿಸಿ ಇಟ್ಟಿದ್ದೀನಿ. ಸೊ ಈ ಥರ ಫುಲ್ ಡ್ರೈ ಆಗಿರಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್ನ ಗ್ರೈಂಡ್ ಮಾಡ್ಕೋಬೇಕು ಪೌಡರು. ಆಮೇಲೆ ದಾಸವಾಳನ ನಾವು ಆಮೇಲೆ ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನಾನು ಹೇಳಿದ್ನಲ್ಲ, ನಮ್ಮ ಗ್ರೈಂಡರ್ ಬಂದು ಸ್ಟೋರ್ ರೂಮಲ್ಲಿರೋದು. ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್ ಇದೆ. ಇದು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್ ಪೌಡರ್ ಆಗಿದೆ. ದಾಸವಾಳನ ಇವಾಗ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದು ದಾಸವಾಳ ಪೌಡರ್ ನೋಡಿ, ಚೆನ್ನಾಗಿ ಒಣಗಿಸಿದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅದನ್ನ ಪೌಡರ್ ಮಾಡ್ಕೋಬೋದು. ಇಲ್ಲ, ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದು ಒನ್ ಟೈಮ್ಗಲ್ಲ ಮಾಸ್ಕು, ಒಂದು ಸತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಂಬಿಡ್ಬೋದು. ಮಿಕ್ಸ್ ಪ್ರಾಪರ್ಲಿ. ಪೌಡರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಇರುತ್ತೆ ಮಾಸ್ಕು. ಇದನ್ನು ಒನ್ ಟೈಮ್ ಮಾಡ್ಕೊಂಡಿಟ್ರೆ ವಿ ಕ್ಯಾನ್ ಯೂಸ್ ಇಟ್
ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಯೂಸ್ ಮಾಡ್ಬೋದು ಇದನ್ನ. ಓಕೆ, ನಾನು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಇದರಲ್ಲಿರೋದು ಫ್ಲ್ಯಾಕ್ಸ್ ಸೀಡ್ಸ್, ಅಕ್ಕಿ ಪುಡಿ ಮತ್ತು ಅಕ್ಕಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೊತೆ ಗ್ರೈಂಡ್ ಮಾಡಬೇಕು. ಅದಾದಮೇಲೆ ಒಣಗಿರೋ ದಾಸವಾಳದ ಹೂವು ಅದರದ್ದು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಹೇರ್ ಮಾಸ್ಕ್ ಇವತ್ತು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಬೇಕು ಇದರಲ್ಲಿ ಫಸ್ಟು. ಸೊ ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಹೇರ್ ಮಾಸ್ಕ್ ಪೌಡರ್ನ ಹಾಕಿ ಚೆಂದ ಕುದಿಸ್ಬೇಕಾಗುತ್ತೆ. ಆ್ಯಂಡ್ ಇದನ್ನು ನಾನು ಮಾಡಿರೋ ಪೌಡರ್ನ ನೋಡಿ ಈ ಥರ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಯಾವಾಗ ಯೂಸ್ ಮಾಡಬೇಕಾದ್ರೂ ಒಂದು ದೊಡ್ಡ ಸ್ಪೂನ್ ಆದರೆ ಒಂದು 1.5 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು ಮಾಸ್ಕಿಗೆ ಒಬ್ಬರಿಗೆ. ಓಕೆನಾ, ದೆನ್ ವಿಲ್ ಸ್ಟೋರ್ ಇಟ್ ಆ್ಯಂಡ್ ಕೀಪ್ ಇಟ್. ಇದು ಎಕ್ಸ್ಟರ್ನಲ್ ಹೇರ್ ಕೇರ್. ಹೇರ್ ತುಂಬ ಫ್ರಿಝಿ ಇರುತ್ತೆ, ಡ್ರೈ ಇರುತ್ತೆ ಮತ್ತು ಅನ್ಹೆಲ್ದಿ ಡಿಹೈಡ್ರೇಟೆಡ್ ಹೇರ್ ಎಲ್ಲ ಇರುತ್ತಲ್ಲ ಅವ್ರಿಗೆಲ್ಲ ಇದು ತುಂಬ 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 ಚೆಂದ ಇರುತ್ತೆ ಈ ಹೇರ್ ಮಾಸ್ಕು. ಬಿಕಾಸ್ ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್, ಹೈಬಿಸ್ಕಸ್ ಇರೋದ್ರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಎಕ್ಸ್ಟರ್ನಲ್ ಕೇರ್ ಇದು, ಕೂದಲಿಗೆ ಎಕ್ಸ್ಟರ್ನಲ್ ಕೇರ್. ಇಂಟರ್ನಲ್ ಕೇರ್ ತೊಗೊಳ್ಳೋದು ನಾನು ಅದು ನಾಳೆ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಟೈಮ್ ಇರಲ್ಲ ಅನಿಸುತ್ತೆ, ನಾಳೆ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಸೊ ನೋಡಿ ಈ ಥರ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಬರಬೇಕು, ತೋರಿಸ್ತೀನಿ. ಈ ಥರ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಬಂದಾದಮೇಲೆ ವಿ ಕ್ಯಾನ್ ಟರ್ನ್ ಇಟ್ ಆಫ್. ಆಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಇದನ್ನ. ಸೊ ನಿಮ್ಮ ಮನೇಲಿ ಏನಾದರೂ ಕರ್ಬೇವಿನ ಸೊಪ್ಪು ಗಿಡ ಇದ್ದು ಅದರಲ್ಲಿ ಹಣ್ಣು ಸಿಕ್ಕಿದ್ರೆ ತಿನ್ನಿ ಅದನ್ನ. ಕೆಟ್ಟದಾಗೇನಿರಲ್ಲ, ಬಟ್ ಸ್ವಲ್ಪ ಸ್ವೀಟ್, ಸ್ವಲ್ಪ ಕಹಿ ಅಂತ ಹೇಳೋಕ್ಕಾಗಲ್ಲ, ಅಕ್ವೈರ್ಡ್ ಟೇಸ್ಟ್ ಆ್ಯಕ್ಚುಲಿ ಇದು. ಸೊ ಇದೆ, ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ಗ್ಯಾಸ್ ಕ್ಲೀನ್ ಮಾಡ್ಕೊಂಬೇಡ. ಇವತ್ತು ಆ್ಯಕ್ಚುಲಿ ಚಂದ ಅನಿಸ್ತು. ಬೆಳಗ್ಗೆನೇ ಎದ್ದು 6 ಗಂಟೆಗೆ ಎದ್ದು ಐ ವೆಂಟ್ ಫಾರ್ ಅ ರನ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಐ ಆ್ಯಕ್ಚುಲಿ ಸ್ಲೋಲಿ ಹ್ಯಾವ್ ಟು ಸ್ಟಾರ್ಟ್ ವರ್ಕೌಟ್ ಶುರು ಮಾಡಬೇಕು. ಬಿಕಾಸ್ ಸ್ಟ್ರೆಂತ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಬಾಡಿಲಿ ಒಂಚೂರು ಅಂದರೆ ಚೂರು ಸ್ಟ್ರೆಂತ್ ಇಲ್ಲ. ಯಾವಾಗ ನೋಡೋದು ತಲೆ ತಿರುಗ್ತಾ ಇರುತ್ತೆ, ಏನಾದರೂ ಒಂದು ಪೇಯ್ನ್ ಬರ್ತಾ ಇರುತ್ತೆ. ಸಮಥಿಂಗ್ ಇಸ್ ರಾಂಗ್. ವೆಯ್ಟ್ ಲೂಸ್ ಆಗ್ತಿದೆ. ನಾನು ಇನ್ಫ್ಯಾಕ್ಟ್ ಮನೆಗೆ ಬಂದು ಚೆನ್ನಾಗಿ 3 ಹೊತ್ತು ಊಟ ಮಾಡ್ತಾಯಿದ್ರೆ ವೆಯ್ಟ್ ಪುಟ್ ಆನ್ ಆಗ್ತೀನೇನೋ ಅಂತ ಅಂದ್ಕೊಂಡೆ, ಬಟ್ ಇಟ್ಸ್ ನಾಟ್ ಹ್ಯಾಪನಿಂಗ್. ನೆನ್ನೆ ಕೂಡ ಚೆಕ್ ಮಾಡಿದೆ, 46 kgಯಲ್ಲಿದ್ದೀನಿ. ಸೊ ಐ ಥಾಟ್ ನಾನು ನಿಧಾನಕ್ಕೆ ವರ್ಕೌಟ್ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯಾವಾಗ ವರ್ಕೌಟ್ ಮಾಡ್ತಿದ್ನಲ್ಲ ಆವಾಗ ವರ್ಕೌಟ್ ಮಾಡಿ ಐ ಕುಡ್ ರನ್ 10 kilometers. ಇವತ್ತು ನನಗೆ 4 kilometers ಆ್ಯಂಡ್ ಐ ವಾಸ್ ಸೋ ಟಯರ್ಡ್. ನನ್ನ ಕೈಲಿ ಕಂಟಿನ್ಯೂಸ್ ಆಗಿ ರನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಟುಕ್ ಸೋ ಮೆನಿ ಬ್ರೇಕ್ಸ್. ನನಗೆ ಬ್ಯಾಡ್ಮಿಂಟನ್ ಆಡಬೇಕಾದ್ರೂ ಐ ಕುಡಂಟ್ ರನ್ ಫ್ರಮ್ ಒನ್ ಸೈಡ್ ಟು ಅದರ್ ಸೈಡ್. ಐ ವಾಸ್ ಸೋ ಟಯರ್ಡ್. ಸೊ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೋಬೇಕು. ಐ ಥಿಂಕ್ ಮೈ ಹೆಲ್ತ್ ಇಸ್ ತುಂಬಾ ಹಾಳಾಗ್ತಾ ಇದೆ. ಸೊ ಐ ಹ್ಯಾವ್ ಟು ನೌ ಸ್ಲೋಲಿ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ನನ್ನ ಕೂದಲು ಫುಲ್ ಉದುರೋಗ್ತಾ ಇದೆ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಸೊ ಯಾ, ಐ ಹ್ಯಾವ್ ಟು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ದೆರ್ ಇಸ್ ನೋ ಅದರ್ ವೇ. ಒಂದು ಬೌಲ್ಗೆ ಹಾಕೊಂಬೇಡ. ನನ್ನ ಲೈಫಲ್ಲಿ ಇಷ್ಟೊಂದು ಹೇರ್ ಫಾಲ್ ಆಗಿರಲಿಲ್ಲ ಆಗುತ್ತೆ ನನಗೆ ಅದು. ಸೊ ಬಟ್ ನಾನು ಅದ್ರ ಬಗ್ಗೆ ಏನು ಸ್ಟ್ರೆಸ್ ತೊಗೊಳ್ತಾ ಇಲ್ಲ. ಬಿಕಾಸ್ ಅದ್ರ ಬಗ್ಗೆ ಸ್ಟ್ರೆಸ್ ತೊಗೊಂಡ್ರೆ ಹೇರ್ ಫಾಲ್ ಆಗ್ತಿದೆಯಲ್ಲ ಅಂತ ಸ್ಟ್ರೆಸ್ ತೊಗೊಂಡ್ರೆ ಇನ್ನೂ ಹೇರ್ ಫಾಲ್ ಆಗುತ್ತೆ. ಸೊ ಅದೇ ನಾಳೆಯಿಂದ ಐ ಆಮ್ ಗೋನ್ ಟೇಕ್ ದಟ್ 30 days ಚಾಲೆಂಜ್ ಹೇರ್ ಫಾಲ್ ರೆಡ್ಯೂಸ್ ಮಾಡೋಕ್ಕೆ. ಸೊ ಹೇರಿಗೆ ಬೇಕಾಗಿರುವಂಥ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಸೇರಿಸಿ ಎವ್ರಿ ಡೇ ಇಂಟೇಕ್ ಮಾಡೋಕ್ಕೆ ಐ ಆಮ್ ಗೋನ್ ಪ್ರಿಪೇರ್ ಅ ಸ್ನ್ಯಾಕ್ ಬಾಲ್. ಸೊ ಎವ್ರಿ ಡೇ ಐ ಆಮ್ ಗೋನ್ ಟೇಕ್ ದ್ಯಾಟ್. ಅದು ನಾನು ರೆಸಿಪಿ ನಿಮಗೆ ತೋರಿಸ್ತೀನಿ ಮಾಡಿದಾಗ. ಇಟ್ ಹ್ಯಾಸ್ ಎವ್ರಿಥಿಂಗ್ ದ್ಯಾಟ್ ವಿ ನೀಡ್ ಫಾರ್ ಅ ಹೇರ್. ಮೆಗ್ನೀಷಿಯಮ್, ಐರನ್, ಕ್ಯಾಲ್ಶಿಯಮ್ ಎಲ್ಲನೂ.
ಆ್ಯಂಡ್ ನನ್ನ ಪ್ರೋಟೀನ್ ಇಂಟೇಕ್ ಕಮ್ಮಿ ಆಗಿದೆ, ಸೊ ಅದನ್ನು ಇನ್ಕ್ರೀಸ್ ಮಾಡ್ತೀನಿ. ಆ್ಯಂಡ್ ನೋಡೋಣ 30 ಡೇಸಲ್ಲಿ ನನ್ನ ಹೇರ್ ಫಾಲ್ನ ರಿಡ್ಯೂಸ್ ಮಾಡೋಕ್ಕಾಗುತ್ತಾ ಅಂತ, ರಿವರ್ಸ್ ಮಾಡೋಕ್ಕಾಗುತ್ತಾ ಅಂತ. ಆಗಲಿಲ್ಲ ಅಂದರೆ ಐ ಆಮ್ ನಾಟ್ ಗೋನ್ ಸ್ಟ್ರೆಸ್ ಟು ಮಚ್ ಬಿಕಾಸ್ ನಂಗೆ ಆಲ್ರೆಡಿ ದೇರ್ ಆರ್ ಟು ಮೆನಿ ಥಿಂಗ್ಸ್ ಫಾರ್ ಮಿ ಟು ಸ್ಟ್ರೆಸ್ ಅಬೌಟ್. ಇನ್ ಕೇಸ್ ಹೇರ್ ಫಾಲ್ ರಿಡ್ಯೂಸ್ ಆಗಿಲ್ಲ ಅಂದರೆ ಐ ಆಮ್ ಗೋನ್ ಗೋ ಶಾರ್ಟ್. ಸೊ ಒಂದು ಸತಿ ಶಾರ್ಟ್ ಹೋದರೆ ದೆನ್ ಆಟೋಮೆಟಿಕ್ಕಾಗಿ ಹೇರ್ ಫಾಲ್ ರಿಡ್ಯೂಸ್ ಆಗುತ್ತೆ. ಸೊ ಆ್ಯಂಡ್ ಶಾರ್ಟ್ ಇದ್ದಾಗ ಐ ಥಿಂಕ್ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಐ ಕ್ಯಾನ್ ವರ್ಕ್ ಆನ್ ಇಟ್ ಈಸಿಲಿ. ಸೊ ಬಟ್ ನೋಡೋಣ, ಐ ಆಮ್ ಹೋಪಿಂಗ್ ಇಟ್ ವಿಲ್ ವರ್ಕ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಆ್ಯಂಡ್ ವರ್ಕ್ ಆಗದಿದ್ರೆ ನಾನು ನಾಟ್ ಗೋನ್ ಸ್ಟ್ರೆಸ್ ಅಬೌಟ್ ಇಟ್. ಹೇರ್ ಶಾರ್ಟ್ ಮಾಡ್ತೀನಿ, ಕೂದಲು ತಾನೇ ಡೆಫಿನೆಟ್ಲಿ ವಾಪಸ್ ಬೆಳೆಯುತ್ತೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಎಲ್ಲ ಜಾಸ್ತಿ ತೊಗೊಳಕ್ಕೋಗಲ್ಲ. ಸ್ಟ್ರೆಸ್ ಮಾಡಿದ್ರೆ ಇನ್ನೂ ನಮಗೆ ಜಾಸ್ತಿ ಟೆನ್ಷನ್. ಮಾಸ್ಕ್ ಇದೆಯಲ್ಲ ಅದನ್ನು ಫುಲ್ ತಲೆ ಕೂದಲಿಗೆ ಹಾಕೋಬೇಕು ಆ್ಯಸ್ ಯೂಶ್ವಲ್. ಪಾರ್ಟ್ ಬೈ ಪಾರ್ಟ್ ತೊಗೊಂಡು ಫುಲ್ ರೂಟಿಂದ ಹೇರ್ ಲೆಂತ್ ಫುಲ್ ಲೆಂತ್ವರೆಗೂ ಮಾಸ್ಕ್ ಹಾಕೊಳ್ಳಿ ಆಯಿತಾ. ಸೊ ಇಟ್ಸ್ ಗೋನ್ ಟು ಬಿ ಟು ಮೆಸ್ಸಿ ನನಗಿಲ್ಲಿ ತೋರಿಸ್ತಾ ಇದ್ದರೆ. ಸೊ ನಾನು ಅದನ್ನು ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಇಟ್ಸ್ ಗೋನ್ ಟು ಬಿ ಮೆಸ್ಸಿ. ರೂಟಿಂದ ಲೆಂತ್ವರೆಗೂ ಹಾಕ್ಕೊಂಡು ಬಂದ್ಬಿಡಿ ಅಷ್ಟೇ. ರೂಟ್ಗೆ ರಬ್ ಮಾಡಿ ಆಯಿತಾ. ಡೋಂಟ್ ಫರ್ಗೆಟ್ ಟು ರಬ್ ಆನ್ ದ ರೂಟ್ ಬಿಕಾಸ್ ಸ್ಕ್ಯಾಲ್ಪ್ ಹೆಲ್ತ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ರಬ್ ಮಾಡಿಕೊಂಡು ರೂಟ್ಗೆ ದೆನ್ ಅಪ್ಲೈ ಇಟ್ ಆನ್ ದ ಲೆಂತ್. ಹೇರ್ ಮಾಸ್ಕ್ ಹಾಕಿದೆ ಕಂಪ್ಲೀಟಾಗಿ ಆ್ಯಂಡ್ ಅಷ್ಟೇ ಗಲೀಜಾಗಿದೆ. ಕ್ಲೀನ್ ಮಾಡ್ಕೊಂಡ್ಬಿಡೋಣ ನಮ್ಮಮ್ಮ ಬಂದು ಬೈಯೋಕ್ಕಿಂತ ಮುಂಚೆ. ಎಷ್ಟು ಸ್ಲೋ ಡೇ ಹೋಗುತ್ತೆ ಅಂತ ಹೇಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಂಗೆ ಏನು ಮಾಡಬೇಕು ಅಂತ ಅನಿಸೋದೇ ಗೊತ್ತಾಗಲ್ಲ. ಅಲ್ಲಲ್ಲಾದರೆ ಬ್ಯಾಂಗ್ಳೂರಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಏನಾದರೂ ಒಂದಿರುತ್ತೆ. ಎಂತ ಮಾಡಿ ಅಣ್ಣ ರೆಡಿ ಕಚ್ಚಡ ಕ್ಯಾಪ್ ಹುಟ್ಟೋಕೆ ನಮ್ಮ ಮಂಡ್ಯಕ್ಕೆ ಬೆದಲ್ಲ ಗಾಳಿ ಬರುತ್ತೆ ಇಲ್ಲಿ ಫುಲ್ ಜೋರಾಗಿ. 45 ಮಿನಿಟ್ಸ್ ಆಗಿದೆ ಹೇರ್ ಮಾಸ್ಕ್ ಹಾಕಿ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತು ಯೂಸ್ ಮಾಡದಿರೋ ಶ್ಯಾಂಪು ಬಂದು ಸೇಕ್ರೆಡ್ ಗ್ರೋ ಇಂದ ಜೆಂಟಲ್ ಹೇರ್ ಶ್ಯಾಂಪು, ಮತ್ತು ಕಂಡೀಷ್ನರ್ ಬಂದು ಇಟ್ಸ್ ನಾಟ್ ಅ ಕಂಡೀಷ್ನರ್, ಇಟ್ಸ್ ಅ ಮಾಸ್ಕ್ ಅಗೇನ್ ಲದೋರಿಂದ ಹೈಡ್ರೋ ಕಾಲೇಜನ್ ಹೇರ್ ಮಾಸ್ಕ್. ಸೊ ಇದು ಬೇಸಿಕ್ಲಿ ಡ್ರೈ ಮತ್ತು ಡ್ಯಾಮೇಜ್ ಹೇರ್ಗೆ ತುಂಬ ತುಂಬ ಚೆನ್ನಾಗಿರೋ ಹೇರ್ ಮಾಸ್ಕ್. ಸೊ ಇದನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ಐಲ್ ಗೋ ಕ್ವಿಕ್ಲಿ ಟೇಕ್ ಶವರ್ ಆ್ಯಂಡ್ ಕಮ್. ಅದಾದಮೇಲೆ ಅಡುಗೆ ಮಾಡಬೇಕು. ಅಡುಗೆ ಆಲ್ಮೋಸ್ಟ್ ಎಲ್ಲ ಇದೆ. ಫಿಶ್ ಫ್ರೈ ಒಂದು ಮಾಡಬೇಕು, ಸ್ಯಾಲೆಡ್ ಒಂದು ಮಾಡಬೇಕು, ಅಷ್ಟೇ. ಸ್ನಾನ ಆಯಿತು. ವೆರಿ ಮಿನಿಮಲ್ ಸ್ಕಿನ್ ಕೇರ್. ಒಂದು ಸೆಲಿಮ್ಯಾಕ್ಸ್ ಟೋನರ್ ಮುಗಿದೋಗ್ಬಿಡಿದೆ. ಎವ್ರಿಥಿಂಗ್ ಇಸ್ ಓವರ್ ಆ್ಯಕ್ಚುಲಿ. ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಬರಬೇಕು. ಸೊ ಆ್ಯಸ್ ಯೂಶ್ವಲ್ ಸಿಲಿಮ್ಯಾಕ್ಸ್ದು ಟೋನರ್ ಹಾಕ್ಕೋತೀನಿ. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಯೋರ್ ನೆಕ್ ಆ್ಯಸ್ ಯೂಶ್ವಲ್. ಸ್ವಲ್ಪ ಮಸಾಜ್ ಮಾಡಿ ಅದು ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಕಿನ್ನ. ಒಂದು ಸ್ವಲ್ಪ ಹೊತ್ತು ಅದನ್ನ ಸೋಕಾಗಕ್ಕೆ ಬಿಟ್ಟಾದಮೇಲೆ ಇವಾಗ ನಾನು ಹಾಕ್ತಾ ಇರೋದು ಈ ಒಂದು ಪೋರ್ ಪ್ಲಸ್ ಡಾರ್ಕ್ ಸ್ಪಾಟ್ ಸೆಲಿಮ್ಯಾಕ್ಸ್ ಅವ್ರದ್ದು ಕ್ರೀಮ್. ಸೊ ಇದು ಪಿಗ್ಮೆಂಟೇಷನ್ ಮತ್ತು ಪೋರ್ಸ್ ಎಲ್ಲ ಇದ್ದರೆ ಇಟ್ ಹೆಲ್ಪ್ಸ್. ನಂಗೆ ಆ್ಯಕ್ಚುಲಿ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಸ್ವಲ್ಪ ಕೋಮೋಡೋನ್ಸ್ ಎಲ್ಲ ಆಗಿಬಿಟ್ಟಿದೆ ಬಿಕಾಸ್ ನಾನು ಏನೂ ಸರಿಯಾಗಿ ಮಾಡ್ಕೊತಾ ಇರಲಿಲ್ಲ. ಸೊ ನಾನು ಹೇಳಿದ್ನಲ್ಲ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ಇಫ್ ಐ ಆಮ್ ನಾಟ್ ಕೇರ್ಫುಲ್ ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆ, ಈ ಕಡೆ ಎಲ್ಲ ಇದೆ, ಕೋಮೋಡಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಸೊ ಅದು ಕ್ಲಾಕ್ ಪೋರ್ಸ್. ಕೋಮೋಡಾನ್ಸ್ ಅಂದರೆ ಇಸ್ ಕ್ಲಾಕ್ ಪೋರ್ಸ್. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸೆಲಿಮ್ಯಾಕ್ಸ್ ಅವ್ರದ್ದು ಕ್ರೀಮ್ ಹಾಕ್ತಾಯಿದ್ದೀನಿ. ಅದನ್ನು ಇದು ಆ್ಯಕ್ಚುಲಿ ಪಿಗ್ಮೆಂಟೇಷನ್ಗೂ ತುಂಬ ತುಂಬ ಚೆನ್ನಾಗಿದೆ. ಬಟ್ ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್
2 ಮಂತ್ಸ್ ಅಟ್ಲೀಸ್ಟ್ ಯೂಸ್ ಮಾಡಬೇಕು. ಸೊ ನೀವು ನನ್ನ ಒಂದು ಫಾಲೋವರ್ಸ್ ರೆಗ್ಯುಲರ್ ಅಂದರೆ ಮುಂಚೆಯಿಂದಲೂ ನನ್ನ ಫಾಲೋ ಮಾಡ್ತಾ ಇರೋರು ನೋಡ್ಬೋದು. ನಾನು ನನ್ನ ಸ್ಕಿನ್ ಕೇರ್ನ ಚೇಂಜ್ ಮಾಡಿಲ್ಲ. ಐ ಹ್ಯಾವ್ ಬಿನ್ ಕನ್ಸಿಸ್ಟೆಂಟ್ ವಿತ್ ದ ಸೇಮ್ ಪ್ರಾಡಕ್ಟ್ಸ್ ಆ್ಯಂಡ್ ದ್ಯಾಟ್ಸ್ ವೈ ನನ್ನ ಸ್ಕಿನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ ಇಷ್ಟು ವರ್ಷದಲ್ಲಿ ನೌ ಮೈ ಸ್ಕಿನ್ ಇಟ್ ಈಸ್ ಬೆಸ್ಟ್. ಅಫ್ಕೋರ್ಸ್ ಇವಾಗ ಒಂದು ಫ್ಯೂ ಡೇಸಿಂದ ನಾನು ಏನೂ ಮಾಡಿರಲಿಲ್ಲ, ಸೊ ಸ್ವಲ್ಪ ಕೊಮೋಡೋ ಅನಿಸಿದೆ. ಸೊ ಐ ಆಮ್ ಗೋಣ ಕಂಟಿನ್ಯೂ ಯೂಸಿಂಗ್ ದ ಸೇಮ್ ಪ್ರಾಡಕ್ಟ್ ಆ್ಯಂಡ್ ಡೂ ದ ಸೇಮ್ ಥಿಂಗ್. ಸೊ ಆಲ್ಮೋಸ್ಟ್ ನಾನು ಸೆಲಿಮ್ಯಾಕ್ಸಿಗೆ ಸ್ವಿಚ್ ಆಗಿ ಅಟ್ಲೀಸ್ಟ್ ಒಂದು 4 to 5 ಮಂತ್ಸ್ ಆಗಿದೆ ಆ್ಯಂಡ್ 4 to 5 ಮಂತ್ಸಿಂದ ನಾನು ಸೇಮ್ ಸ್ಕಿನ್ ಕೇರ್ ಯೂಸ್ ಮಾಡ್ತಿರೋದು. ಐ ಹ್ಯಾವ್ ನಾಟ್ ಚೇಂಜ್ಡ್ ಎನಿಥಿಂಗ್. ಸ್ವಲ್ಪ ಪೋರ್ಸ್ ಎಲ್ಲ ಜಾಸ್ತಿ ಆದಾಗ, ಆ್ಯಕ್ನೆ ಬಂದಾಗ ಸ್ಯಾಲಿಸಿಲಿಕ್ 6% ಕ್ರೀಮ್ ಹಾಕ್ತೀನಿ. ನಿಮಗೂ ಮುಂಚೆ ಹೇಳಿದ್ದೆ ನಾನು. ಸೊ ಇದು ಇವಾಗ ಆ್ಯಕ್ಚುಲಿ ನಾನು ಹಾಕ್ತಾಯಿದ್ದೀನಿ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಕ್ರೀಮ್ನ ಹಾಕ್ತೀನಿ, ಸ್ಯಾಲಿಸಿಲಿಕ್ ಆ್ಯಸಿಡ್ ಆಯಿಂಟ್ಮೆಂಟ್ 6%. ಜಸ್ಟ್ ಇದು ಹಾಕಿ ಮಾಯ್ಶ್ಚರೈಸರ್ ಹಾಕಿ ಮಲ್ಕೊಂಡ್ಬಿಡ್ತೀನಿ. ಬಿಕಾಸ್ ನಾನು ಹೇಳಿದ್ನಲ್ಲ ಕೊಮೋಡೋನ್ಸ್ ಎಲ್ಲ ಆಗಿಬಿಟ್ಟಿದೆ ಅಂತ, ಅದಕ್ಕೋಸ್ಕರ ಪೋರ್ಸ್ಗೋಸ್ಕರ, ಆ್ಯಕ್ನೆ ಏನೂ ಆಗದೇ ಇರಲಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಇಟ್ಸ್ ದ ಸೇಮ್ ಸ್ಕಿನ್ ಕೇರ್. ಆ್ಯಂಡ್ ದೆನ್ ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊತೀನಿ. ಇದು ಸೆಲಿಮ್ಯಾಕ್ಸ್ ಅವ್ರದ್ದೇನೆ. ಐ ನೋ ತುಂಬ ಜನ ಸ್ವಲ್ಪ ಡ್ರಗ್ ಸ್ಟೋರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡೋಕ್ಕೆ ಹೇಳಿದ್ರಿ. ಸಾರಿ, ಸ್ವಲ್ಪ ನನಗೆ ಟೈಮ್ ಸಿಗಲಿಲ್ಲ. ಅಂದರೆ ನನ್ನ ಸ್ಕಿನ್ ಕೇರ್ದು ಇನ್ನೂ ಅಷ್ಟು ಮಾಡ್ತಾ ಇರಲಿಲ್ಲ. ಸೊ ಆದಷ್ಟು ಬೇಗ ನಾನು ರೆಕಮೆಂಡ್ ಮಾಡ್ತೀನಿ ಫ್ಯೂ ಇಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲದೆ ಇರೋದು ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ಗಳು. ನಾನು ಏನಕ್ಕೆ ಚೇಂಜ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಐ ಕ್ಯಾನ್ ಯೂಸ್ ದೆಮ್ ಆ್ಯಂಡ್ ಅಗೇನ್ ಮತ್ತೆ ಅದನ್ನು 3-4 ಮಂತ್ಸ್ ನಾನು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ ಮತ್ತೆ ಐ ಹ್ಯಾವ್ ಟು ಸಿ ಇಫ್ ಇಟ್ ಇಸ್ ವರ್ಕಿಂಗ್ ಆರ್ ನಾಟ್. ಸೊ ಐ ಡೋಂಟ್ ವಾಂಟ್ ಟು ಚೇಂಜ್ ಮೈ ಪ್ರಾಡಕ್ಟ್ಸ್, ಬಟ್ ಈಕ್ವಲಿ ವರ್ಕ್ ಆಗುವಂಥ ಡಿಫ್ರೆಂಟ್ ಪ್ರಾಡಕ್ಟ್ನ ಐ ಕ್ಯಾನ್ ಡೆಫಿನೆಟ್ಲಿ ರೆಕಮೆಂಡ್ ಇಟ್ ಟು ಯು. ಬಟ್ ಮೇಜರ್ ಸ್ಕಿನ್ ಇಶ್ಯೂಸ್ ಇರೋರು ಐ ಆಲ್ವೇಸ್ ಸೇ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಡರ್ಮಟಾಲಜಿಸ್ಟ್ ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಆಮೇಲಿಂದ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ಶುರು ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಕಿನ್ ಬೆಟರ್. ಮಮ್ಮ ಬಂದ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸ್ಕಿನ್ ಬೆಟರ್. ಆವಾಗಲೇ ನೀವು ನಿಮಗೆ ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಸ್ಕಿನ್ ಕೇರ್ ಯೂಸ್ ಮಾಡೋಕ್ಕಾಗೋದು. ಆ್ಯಂಡ್ ಓನ್ಲಿ ದೆನ್ ಇಟ್ ವರ್ಕ್ಸ್. ಸೊ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಫಸ್ಟ್, ಯಾವಾಗಲೂ ಅಷ್ಟೇ. ನಾವು ನಮಗೇನು ಯೂಸ್ ಆಗುತ್ತೆ ಅನ್ನೋದನ್ನು ಹೇಳ್ಬೋದು ಅಷ್ಟೇ. ಲಿಪ್ ಬಾಮ್ .in ಅವತ್ತು ಮೈ ರೆಗ್ಯುಲರ್ ಲಿಪ್ ಬಾಮ್. ನಿಮಗೆ ಕಾಣಿಸ್ತಿದೆಯಾ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವುದು ಏನು ಪ್ರಾಡಕ್ಟ್ ಯೂಸ್ ಕ್ರಂಚ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ನಮ್ಗಳು ಸುಮ್ಮನೆ ಹಾಗೆ ನ್ಯಾಚುರಲ್ ಆಗಿ ಏರ್ ಡ್ರೈ ಆಗಿ ಬಿಟ್ಬಿಡ್ತೀನಿ ಅಷ್ಟೇ. ಫಿಶ್ ಫ್ರೈ ಆ್ಯಕ್ಚುಲಿ. ಫಿಶ್ ಅಲ್ಲ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೋಣ. ಬೆಳ್ಳುಳ್ಳಿ ಅಂದರೆ ಸಖತ್ ಇಷ್ಟ. ಬಂಗಾರದ ರಾಜ್ಕುಮಾರಿ ನೀನೇ ನನ್ನ ಸೊ ನಮ್ಮಮ್ಮ ಫಿಶ್ ತಿನ್ನಲ್ಲ. ನಮ್ಮಪ್ಪ ಆಲ್ರೆಡಿ ಊಟ ಮಾಡ್ಬಿಟ್ಟು ಆಚೆ ಹೋಗಿದ್ದಾರೆ. ಸೊ ನಾನು ಗೊಬ್ಬಳಿಗಷ್ಟೇ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಅಮ್ಮಂಗೆ ವಿಲ್ ಮೇಕ್ ಸ್ಯಾಲಡ್. ಚೆನ್ನಾಗಿದೆ, ಕ್ಯೂಕಂಬರ್ ಇದೆ. ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಆನಿಯನ್ ಹಾಕಿಬಿಟ್ಟು ಸ್ಯಾಲಡ್ ಮಾಡ್ತೀನಿ. ಬೆಳ್ಳುಳ್ಳಿ, ಒಂದು ಕಡೆ ಫಿಶ್ ಫ್ರೈ ಆಗ್ತಿದೆ ಆ್ಯಂಡ್ ಇದು ಸ್ಯಾಲಡ್ ಬ್ಲ್ಯಾಕ್ ಚೆನ್ನದು. ನಮ್ಮದು ಊಟ ಮುಗಿಸೋ ಅಷ್ಟರಲ್ಲಿ ಅಪ್ಪ ವಾಪಸ್ ಅಂದರು. ಆ್ಯಂಡ್ ದೆನ್ ವಿ ಥಾಟ್ ಎಲ್ಲರೂ ವೀಳ್ಯದೆಲೆ ತಿನ್ನೋಣ ಅಂತ ಹೇಳಿಬಿಟ್ಟು ವಿ ಡೂ ದ್ಯಾಟ್ ಸಮ್ ಟೈಮ್. ಇದು ನಾನೇನು ನಮ್ಮಪ್ಪ ಏನು ಹೊಸದು ಕ್ಯಾಂಟೀನಿಂದ ತೊಗೊಬಂದಿದ್ದಾರೆ, ಫ್ರೆಶ್ನರ್ ಅಂತೆ.
ನೀವೆಲ್ಲ ಹೇಳ್ತೀರಾ ನನಗೆ ವೀಡಿಯೋ ಮಾಡಿ ಹಾಕಿದ್ದೀನ ಅಂತ. ನೋಡಿ ಇಲ್ಲಿ ವೀಡಿಯೋ ಮಾಡ್ತಾ ಇದ್ರೆ ನನಗೆ ಬೈತಾ ಇದ್ದಾರೆ. ಸೊ ನನಗೆ ನಾನು ಮಾಡಿಕೊಂಡೆ, ಅಪ್ಪಂಗಪ್ಪ ಮಾಡಿಕೊಂಡ್ರು, ಆ್ಯಂಡ್ ಅಮ್ಮಂಗೂ ನಾನು ಒಂದು ವೇಳೆದಲ್ಲೇ ಕಟ್ಕೊಟ್ಟೆ. ದೆನ್ ವಿ ಆಲ್ ಹ್ಯಾಡ್ ಇಟ್. ನಮ್ಮ ಅಪ್ಪಂಗೆ ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ ಆಯಿತಾ, ಆ್ಯಂಡ್ ದೆನ್ ಅಪ್ಪನ ಜೊತೆ ನಮ್ಮನ್ನು ಮಾಡಿಸ್ತಾರೆ. ಸೊ ಎನಿವೇ ನಾನು ನಮ್ಮಪ್ಪ ಮೇಲೆ ಹೋಗಿ ಬಟ್ಟೆ ಒಣಗ್ಸೋಕ್ಕೆ ಅಂತ ಹೇಳಿಬಿಟ್ಟು ಟೆರೆಸ್ಗೆ ಹೋದ್ವಿ, ಆ್ಯಂಡ್ ವಿ ಫಿನಿಶ್ ದ್ಯಾಟ್. ಕಾಣಿಸ್ತೆ ಗೊತ್ತಾ, ಇದು ಚಾಮುಂಡಿ ಬೆಟ್ಟ, ನಮ್ಮ ಮನೆಯಿಂದ ವ್ಯೂ ಇದೆ. ಕ್ಯಾಂಪೇನ್ ಶೂಟ್ ಇದೆ, ಸೊ ಅದಕ್ಕೆ ನಾನು ಅಮ್ಮ ಆಚೆ ಹೋಗ್ಬಿಟ್ಟು ವಿತೌಟ್ ಬೆಸ್ಟ್ ಸೈಡ್ಗೆ ಹೋಗ್ಬಿಟ್ಟು ಏನಾದರೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ, ಕ್ಯಾಂಪೇನ್ ಶೂಟ್ ಇದ್ದರೆ ಬ್ರ್ಯಾಂಡ್ ಶೂಟ್ ಇದ್ದರೆ ಅವ್ರಿಗೆ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು ಅದೇ ಕಲರ್ ಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಬ್ರೌನ್ ಕಲರ್ ಔಟ್ಫಿಟ್ ಬೇಕಂತೆ. ಸೊ ಬೈ ದ್ಯಾಟ್. ಸೊ ನಾನು ಅಮ್ಮ ಅಂದ್ಕೊಂಡ್ವಿ ವಿಚ್ ಇಸ್ ಗುಡ್, ಡೂ ಅ ಲಿಟಲ್ ಶಾಪಿಂಗ್ ಅಂತ. ಜಸ್ಟ್ ಗೆಟಿಂಗ್ ರೆಡಿ. ನಂದು ಫಾರ್ಮುಲಾ ಎಕ್ಸ್ದು ಜಾಸ್ತಿ ಹಾಕಲ್ಲ ಆ್ಯಕ್ಚುಲಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸನ್ಸ್ಕ್ರೀನ್ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪನೇ ಹಾಕ್ತೀನಿ. ಸಂಜೆ ಆಗಿದೆ. ಸೊ ಏನಿಲ್ಲ, ನಾನು ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ, ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ಇವಾಗ ಐಬ್ರೋ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬ್ಲಷ್, ಹೇಳಿದ್ನಲ್ಲ ಅಂದು ಕೊಮೋಡಾನ್ಸ್ ಮತ್ತು ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರೋಕ್ಕೆ ಶುರು ಆಗಿದೆ. ಸ್ಕಿನ್ ಇಸ್ ನಾಟ್ ಎಟ್ ಇಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಸಿ ಹಿಯರ್. ಸೊ ಮಾರ್ಸಿಂದ ಡಾರ್ಕ್ ಬ್ರೌನ್ ಲಿಪ್ಸ್ಟಿಕ್ ಅಷ್ಟೇ. ಸೊ ಯು ಕ್ಯಾನ್ ಯೂಸ್ ಎನಿ ಡಾರ್ಕ್ ಲಿಪ್ಸ್ಟಿಕ್ ಅಷ್ಟೇ, ಏನಿಲ್ಲ. ಸಾರಿ, ಡನ್ ಅಂತ ನಂಗೆ ಏನು ಮಾತಾಡ್ಬೇಕು ಅಂತ ಆಗ್ತಲ್ಲ. ಸೊ ಜಸ್ಟ್ ಹೇರ್ ಆಯಿಲ್ ಆಯಿತಾ. ದಿಸ್ ಇಸ್ ಆಲ್ಸೋ ಅ ಪರ್ಫ್ಯೂಮ್ ಹೇರ್ ಆಯಿಲ್. ಸೊ ಮೋಸ್ಟ್ಲಿ ಇದು ಆ್ಯಕ್ಚುಲಿ ಸ್ಟೈಲಿಂಗ್ ಮಾಡಬೇಕಾದ್ರೆ ಹಾಕಬೇಕಾಗುತ್ತೆ. ಬಟ್ ಇವಾಗ ಸುಮ್ಮನೆ ಹಾಗೆ ನಾನೇನು ಸ್ಟೈಲಿಂಗ್ ಮಾಡ್ತಿಲ್ಲಲ್ಲ, ಚೆನ್ನಾಗಿ ಪಾಮಲ್ಲಿ ರಬ್ ಮಾಡ್ಕೋಬೇಕು. ದೆನ್ ಜಸ್ಟ್ ಅಪ್ಲೈಡ್ ಫುಲ್ ಲುಕ್. ಪಾಕೆಟ್ಸ್ ಇದೆ, ಪಾಕೆಟ್ಸ್. ಇದು ಬಂದು ಸುರ್ಮಾ ಅಂತ ಒಂದು ಬ್ರ್ಯಾಂಡಿಂದ. ದೇ ಹ್ಯಾವ್ ವೆರಿ ಕಂಫರ್ಟಬಲ್ ಕುರ್ತೀಸ್. ತುಂಬ 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 ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ವೆರಿ ಸಿಂಪಲ್ ಕಂಫರ್ಟಬಲ್ ಆಗಿದೆ. ನಂಗೆ ತುಂಬ ಇಷ್ಟ ಕುರ್ತಿ ಕಲೆಕ್ಷನ್ಸ್. ಅವ್ರ ಹತ್ರ ಬರೀ ಕುರ್ತೀಸ್ ಅಷ್ಟೇ ಇರೋದು. ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್, ನೀವು ಚೆಕ್ ಮಾಡ್ಬೋದು. ಸೊ ಅಮ್ಮ ಆಲ್ರೆಡಿ ಕರೀತಾ ಇದ್ದಾರೆ. ಲೆಟ್ಸ್ ಗೋ ಡೂ ಸಮ್ ಶಾಪಿಂಗ್. ಸೊ ಇದು ನನ್ನ ಹೇರ್ ಆಫ್ಟರ್ ದ ಹೇರ್ ಮಾಸ್ಕ್. ತುಂಬ ವಾಲ್ಯೂಮೈಸಿಂಗ್ ಆಗಿತ್ತು ಆ್ಯಂಡ್ ತುಂಬ ಸಾಫ್ಟ್ ಆಗಿತ್ತು ಆ್ಯಂಡ್ ಸ್ವಲ್ಪ ಸನ್ಲೈಟ್ ಬೀಳ್ತಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಒಂದೆರಡು ಶಾರ್ಟ್. ಅದಾದಮೇಲೆ ನಾನು ಅಮ್ಮ ವೆಸ್ಟ್ ಸೈಡಲ್ಲಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ ಆ್ಯಂಡ್ ವಿ ಪಿಕ್ಡ್ ಅಪ್ ಆರ್ ಕ್ಲೋತ್ಸ್ ಫಾರ್ ಕ್ಯಾಂಪೇನ್. ಅದಾದಮೇಲೆ ಇವತ್ತು ಪಲ್ಲವಿ, ಮನೋಜ್, ರಾಜೇಶ್ ಇವರೆಲ್ಲ ಮನೆಗೆ ಬಂದಿದ್ದರು ನನ್ನ ಮೀಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತಿಗೆ ಆಚೆ ಕೆಫೆಗೆ ಹೋದ್ವಿ. ಇದು ಬಾನ್ಸಾಯ್ ಕೆಫೆ ಅಂತಿದೆಯಲ್ಲ ಜಯಲಕ್ಷ್ಮೀಪುರಮಲ್ಲಿ, ಅಲ್ಲಿಗೆ ಹೋಗಿದ್ವಿ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ದು ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಕೆಫೆ. ಅದಾದಮೇಲೆ ನಾನು ಮನೆಗೆ ಬಂದೆ. ಅಮ್ಮ ಸೀರಿಯಲ್ ನೋಡ್ತಾಯಿದ್ರು ಆ್ಯಂಡ್ ನನ್ನ ಸಂಜೆ ರಾತ್ರಿ ಅಡುಗೆಗೆ ಏನು ಮಾಡಬೇಕು ರೆಡಿ ಮಾಡ್ಕೊಂಡು ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಕಿಚನೆಲ್ಲ ಗಿಜಿ ಇದೆ ಅಂತ ಇದೆ. ಅಮ್ಮ ಆ್ಯಕ್ಚುಲಿ ದೋಸೆಗೆ ಕಡಿತಾರೆ. ನಾನು ಅಷ್ಟರಲ್ಲಿ ಚಿಕನ್ ಮಾಡಿಬಿಡ್ತೀನಿ. ರೆಸಿಪಿ ತೋರಿಸಲ್ಲ, ಬಿಕಾಸ್ ತುಂಬ ದೊಡ್ಡದಾಗ್ಬಿಡುತ್ತೆ ಅದು. ಬಿಕಾಸ್ ಇದು ಡೇ ಇನ್ ಮೈ ಲೈಫ್ ವ್ಲಾಗಲ್ಲ, ಸೊ ಸುಮ್ಮನೆ ದೊಡ್ಡದಾಗ್ಬಿಡುತ್ತೆ. ಏನಿಲ್ಲ, ಇದು ಗೊತ್ತಾ ನಿಮಗೆ, ಗುಂಡ್ಕಲ್ ಚಿಕನ್ದು ಗಿಝರ್ಡ್, ಗುಂಡ್ಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಫ್ರೈ ಮಾಡ್ತೀನಿ ಅಷ್ಟೇ. ಬೇರೆ ಎಲ್ಲನೂ ಇದ್ದೇ ಅಡುಗೆ. ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟಿದೆ. ಸೊ ಅದನ್ನು ಮಾಡ್ಕೊಬೇಕು. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದಗುಂಜ ಸಾಲದು.
ಅಕ್ಕಿ ರೊಟ್ಟಿ ಮಾಡಿದ್ವಿ ಆ್ಯಸ್ ಯೂಶ್ವಲ್. ಇವತ್ತು ಆಚೆ ಎಲ್ಲ ಹೋಗಿ ಬಂದಿದ್ದರಿಂದ ಸ್ವಲ್ಪ ದೀಪ ಹಚ್ಚೋದು ಪೂಜೆ ಮಾಡೋದು ಲೇಟ್ ಆಯಿತು. ಬಟ್ ಬೇಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದೆ. ಅದಾದಮೇಲೆ ನಾವು ಕೂತ್ಕೊಂಡು ಊಟ ಮಾಡಿ ಮುಗಿಸಿದ್ವಿ. ಆ್ಯಂಡ್ ದೆನ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿದ್ವಿ ಎಲ್ಲರೂ. ಡಬಲ್ ಕ್ಲೇಸ್ ಮಾಡೋಣ. ಸೊ ಡಬಲ್ ಕ್ಲೇಸ್ ಮಾಡೋಣ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಫಾರ್ಮಸಿಯಿಂದ ಕ್ಲಿಯರ್ಲಿ ಕ್ಲೀನ್ ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಡರ್ಮಾಕೋಯಿಂದ ಹಾಕಿ ಫೇಸ್ ವಾಶ್ ಮಾಡೋಣ. ಆ್ಯಸ್ ಯೂಶ್ವಲ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ನಾನು ತುಂಬ ನನ್ನ ಫೇಸ್ ಮಸಾಜ್ ಎಲ್ಲ ಫೇಸ್ ವಾಶ್ ಮಾಡಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ನಾನು ಜಾಸ್ತಿ ಏನು ಸ್ಕಿನ್ ಕೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಸದ್ಯಕ್ಕೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನನ್ನ ಹಾಳಾಗಿರೋ ಸ್ಕಿನ್ನ ಸರಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ರೆಸ್ಟೋಲ್ ಒಂದು ಸತಿ ಸ್ಕಿನ್ ಸರಿ ಹೋಗಿಬಿಟ್ರೆ ಅದಾದಮೇಲೆ ವಿ ಕ್ಯಾನ್ ಮೇಂಟೈನ್ ಸ್ಕಿನ್ ಮೇಂಟೈನ್ ಮಾಡ್ಬೋದು. ಸೊ ನಾನು ಇವಾಗ ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ ಆಯಿಂಟ್ಮೆಂಟ್ 6%. ಸೊ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಸೊ ಇದನ್ನ ಯಾವಾಗಲೂ ಹಾಕೋಕ್ಕಾಗಲ್ಲ. ಈ ಥರ ಏನಾದರೂ ಬ್ರೇಕ್ಔಟ್ಸ್ ಅಂತ ಬಂದಾಗ ವೀಕ್ಲಿ ಒಂದು 2 to 3 ಟೈಮ್ಸ್ ಹಾಕಿದ್ರೆ ಸಾಕು. ಆಲ್ಟರ್ನೇಟಿವ್ ವೀಕ್ಸ್, ಬಿಕಾಸ್ ಇದು ತುಂಬ ಸ್ಕಿನ್ನ ಡ್ರೈ ಮಾಡುತ್ತೆ. ಬಟ್ ಇಟ್ ವರ್ಕ್ಸ್ ಬ್ಯೂಟಿಫುಲಿ. ನಾನು ನಿಮಗೆ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬೇಕಾದರೆ. ಸೊ ನಾನು ಈ ವೀಕಲ್ಲಿ ಒಂದು 2 to 3 ಟೈಮ್ಸ್ ನೈಟ್ ಮಲ್ಕೋಬೇಕಾದ್ರೆ ಇದನ್ನ ಹಾಕ್ತೀನಿ. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮಗೆ ಈ ಕ್ಲಾಕ್ ಪೋರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಆ್ಯಂಡ್ ಆ್ಯಕ್ನೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಸೊ ಈ ಥರ ಯಾವತ್ತಾದರೂ ನನ್ನ ಸ್ಕಿನ್ ಈ ಥರ ಬ್ರೇಕ್ಔಟ್ಸ್ ಆಗ್ತಿದೆ ಅಥವಾ ಕ್ಲಾಕ್ ಪೋರ್ಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಈ ಆಯಿಂಟ್ಮೆಂಟನ್ನು ಹಚ್ತೀನಿ. ಸೊ ಇದು ಹಚ್ಚಿ ಇದಾದಮೇಲೆ ನಾನು ಜಸ್ಟ್ ಒಂದು ಸಿರಮ್ ಹಚ್ತೀನಿ, ನಯಸಿನಮೈಡ್ ಸಿರಮ್ ಹಚ್ತೀನಿ, ಜಸ್ಟ್ ಸ್ಕಿನ್ ಬ್ರೈಟ್ ಮಾಡೋಕ್ಕೆ. ಸೊ ನಿಮ್ಮ ಸ್ಕಿನ್ ಡಲ್ ಆಗಿದ್ದರೆ ಅಥವಾ ತುಂಬ ಅನ್ಹೆಲ್ದಿ ಅಂತ ಫೀಲ್ ಆಗ್ತಿದ್ರೆ ಅಥವಾ ಡಿಹೈಡ್ರೇಟ್ ಫೀಲ್ ಆಗ್ತಾಯಿದ್ರೆ ವಿ ಕ್ಯಾನ್ ಯೂಸ್ ನಯಸಿನಮೈಡ್. ಯು ಆಲ್ರೆಡಿ ನೋ ನಯಸಿನಮೈಡ್ ಇಸ್ ಟು ಬ್ರೈಟನ್ ದ ಫೇಸ್. ವೈಟ್ ಮಾಡೋಕ್ಕಲ್ಲ. ವೈಟ್ನಿಂಗ್ ಇಸ್ ಡಿಫ್ರೆಂಟ್, ಬ್ರೈಟ್ನಿಂಗ್ ಇಸ್ ಡಿಫ್ರೆಂಟ್. ಬ್ರೈಟ್ನಿಂಗ್ ಅಂದರೆ ಏನು ಅಂತಂದರೆ ನಾವು ಹೇಗಿದ್ದೀವಿ ಅದನ್ನೇ. ಕೆಲವು ಸತಿ ನಿಮ್ಮ ಸ್ಕಿನ್ ತುಂಬ ಡಲ್ ಕಾಣಿಸುತ್ತೆ, ಅನ್ಹೆಲ್ದಿ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ವಿ ಕ್ಯಾನ್ ಯೂಸ್ ನಯಸಿನಮೈಡ್. ನಯಸಿನಮೈಡ್ನ ಯಾವಾಗಲೂ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನಾನು ತರಿಸ್ದೆ ಬಿಕಾಸ್ ಐ ಫೆಲ್ಟ್ ಲೈಕ್ ನಂಗೆ ಎಕ್ಸ್ಟ್ರಾ ಹೈಡ್ರೇಷನ್ ಬೇಕು ಅಂತ ಹೇಳಿಬಿಟ್ಟು. ಸೊ ಇದು ಹಚ್ತೀನಿ ಆ್ಯಂಡ್ ಐ ವಿಲ್ ಗಿವ್ ಅಬೌಟ್ 10 to 15 ಮಿನಿಟ್ಸ್ ಟೈಮ್. ಅದಾದಮೇಲೆ ಮಲ್ಕೊಳ್ಳೋಕ್ಕಿಂತ ಮುಂಚೆ 15 ಮಿನಿಟ್ಸ್ಗೆ ನಾನೇನಾದರೂ ಓದ್ತೀನಿ ಅಂತ. ಸೊ ಓದಿ ಐ ಟೇಕ್ ಮೈ ಮೆಡಿಕೇಷನ್ಸ್. ಆ್ಯಕ್ಚುಲಿ ಇವಾಗ ಓದ್ಬಿಟ್ಟು ಲಿಪ್ ಬಾಮ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇಷ್ಟೇ ನಾನು ಸ್ಕಿನ್ ಕೇರ್ ಮಾಡೋದು. ಇವಾಗ ನಾನು ಜಸ್ಟ್ ಏನೂ ಹಾಕೋಕ್ಕೆ ಹೋಗಲ್ಲ ಸ್ಕಿನ್ಗೆ. ಬಿಕಾಸ್ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ ಯಾವಾಗ ತುಂಬ ಅನ್ಹೆಲ್ದಿ ಆಗಿರುತ್ತಲ್ವ ಆವಾಗ ತುಂಬ ಜಾಸ್ತಿ ಟೂ ಮೆನಿ ಥಿಂಗ್ಸ್ ನಮ್ಮ ಸ್ಕಿನ್ಗೆ ಹಾಕಬಾರ್ದು. ಇಟ್ ಹ್ಯಾಸ್ ಟು ಬ್ರೀತ್. ಸೊ ಅದಕ್ಕೋಸ್ಕರ ಏನು ಕನ್ಸರ್ನ್ ಇರುತ್ತೆ ಅದಕ್ಕೆ ಮಾತ್ರ ಏನು ಬೇಕು ಅದನ್ನಷ್ಟೇ ಹಾಕೊಬೇಕಾಗಿರೋದು. ಸೊ ನಾನು ಯಾವುದೇ ಥರ ಆ್ಯಕ್ಟಿವ್ಸ್ ಹಾಕಲ್ಲ. ಈ ಥರ ಆ್ಯಕ್ನೆ ಎಲ್ಲ ಇರಬೇಕಾದ್ರೆ ನಾನು ಯಾವುದೇ ಥರ ವಿಟಮಿನ್ ಸಿ ಆಗಲಿ ಅಥವಾ ರೆಟಿನಾಲ್ ಆಗಲಿ ಈ ಥರ AHA BHA ಸೊಲ್ಯೂಷನ್ಸ್ ಈ ಥರ ಏನೂ ಯೂಸ್ ಮಾಡಲ್ಲ. ಅದೆಲ್ಲ ಸ್ಕಿನ್ನನ್ನು ಇನ್ನೂ ಹಾಳು ಮಾಡುತ್ತೆ. ಸೊ ಇವಾಗ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ತೀನಿ ಟು ಮೇಕ್ ಶ್ಯೂರ್ ಇದೆಲ್ಲ ಕ್ಲಿಯರ್ ಆಗೋಕ್ಕೆ. ಸೊ ಅದಕ್ಕೆ ಅದೊಂದೇ ಹಾಕೋದು ನಾನು. ಇಷ್ಟು ಮಾತಾಡ್ತಿದ್ದೀನಲ್ವ. ಬಟ್ ತುಂಬ ಟೈಮಿಂದ ಎಲ್ಲರೂ ಸ್ಕಿನ್ ಕೇರ್ ಸೆಲ್ಫ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ನಾನು ತುಂಬ ಟೈಮ್ ಆಯಿತು ಮಾಡಿ ಹಾಕ್ತೆ ಆ್ಯಕ್ಚುಲಿ. ಬಿಕಾಸ್ ನಾನು ಮಾಡ್ತಾ ಇರಲಿಲ್ಲ ಏನೂ. ಸೊ ತುಂಬ ಟೈಮಿಂದ ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ಸ್ಕಿನ್ ಕೇರ್ ಮತ್ತು ಸೆಲ್ಫ್ ಕೇರ್ದು ವಿಡಿಯೋ ಹಾಕಿ ಅಂತ ಹೇಳಿಬಿಟ್ಟು. ಸೊ ಆಲ್ಸೋ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ.
ನಾನು ಮುಂಚೆ ಆದರೆ ತುಂಬ ಹಾಕ್ತಾಯಿದ್ದೆ ಸೆಲ್ಫ್ ಕೇರ್ ಮತ್ತು ಸ್ಕಿನ್ ಕೇರ್ ಹೇರ್ ಕೇರ್ ವೀಡಿಯೋಸ್ ಎಲ್ಲ ತುಂಬ ಹಾಕ್ತಾಯಿದ್ದೆ. ಬಟ್ ಇವಾಗ ಏನೂ ಮಾಡದೇ ಇರೋ ಕಾರಣ ನಾನು ಅಷ್ಟೇನೂ ಹಾಕ್ತಾ ಇರಲಿಲ್ಲ. ಸೊ ಐ ಥಾಟ್ ಇಟ್ಸ್ ಹೈ ಟೈಮ್ ಐ ಹ್ಯಾವ್ ಟು ಲೈಕ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್ ಅಂತ ಹೇಳಿಬಿಟ್ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಬಿಕಾಸ್ ಕೆಲಸಗಳು ಬರ್ತಿದೆ, ಐ ಹ್ಯಾವ್ ಟು ಡೂ ಇಟ್. ಬಟ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ಆರ್ ಸೆಲ್ಸ್ ಬಿಕಾಸ್ ಬ್ರ್ಯಾಂಡ್ಗಳು ನಮ್ಮನ್ನು ನಂಬ್ಕೊಂಡು ಬರ್ತಾರೆ ಆ್ಯಂಡ್ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಟು ದ ಬ್ರ್ಯಾಂಡ್ ಆಲ್ಸೋ. ನಾನು ಅವ್ರು ಕೊಡೋ ಕ್ಯಾಂಪೇನ್ಗೆ, ಅವ್ರು ಕೊಡೋ ಕೆಲಸಕ್ಕೆ ಜಸ್ಟಿಸ್ ಕೂಡ ಮಾಡಬೇಕಾಗುತ್ತೆ. ಸೊ ಐ ಥಾಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಆಲ್ಸೋ ಫಾರ್ ಮೈ ಸೆಲ್ಫ್, ಮೈ ಪೇರೆಂಟ್ಸ್ who has been a great support and ಅವ್ರಿಗೂ ಬೇಜಾರಾಗುತ್ತೆ when they see me like this. So I thought I have to take care of myself ಅಂತ ಹೇಳಿ. ಸಾರಿ, ನಾನು ಆ್ಯಕ್ಚುಲಿ ಮೈಕೆಲ್ಲೂ ಇಟ್ಬಿಟ್ಟಿದ್ದೀನಿ, ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ, ನನಗೆ ಜ್ಞಾಪಕನೂ ಬರ್ತಾಯಿಲ್ಲ. ಮಧ್ಯಾಹ್ನ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ ಆ್ಯಂಡ್ ನಾಟ್ ಏಬಲ್ ಟು ರಿಮೆಂಬರ್. ನಾನು ಆಯಿತು ಒಂದು 15-20 ಮಿನಿಟ್ಸ್ ಆಯಿತು. ನಾನು ಸ್ಯಾಲಿಸಲಿಕ್ ಹಾಕ್ಬಿಟ್ಟು ಇವಾಗ ಅನುವಾ ಅವ್ರದ್ದು 10+ ನೈಸಿನಮೈಡ್ ಹಾಕ್ತೀನಿ ನಾನು. ಆಯಿತಾ, ಬಿಕಾಸ್ ಸ್ಯಾಲಿಸಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ಸ್ಕಿನ್ನ ತುಂಬ ಡ್ರೈ ಮಾಡುತ್ತೆ. ಸೊ ಅದಕ್ಕೆ ಹೈಡ್ರೇಷನ್ಗೋಸ್ಕರ ಕತ್ತಲ್ಲಿ ಮರಿಬೇಡಿ, ಜಸ್ಟ್ ಅಪ್ಲೈ, ಡ್ಯಾಬ್. ತುಂಬ ರಬ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ಸೊ ದ್ಯಾಟ್ ದ ಸ್ಕಿನ್ ಅದನ್ನ ಕಂಪ್ಲೀಟಾಗಿ ಅಬ್ಸಾರ್ಬ್ ಮಾಡಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾಯ್ಸದ್ದು ಐ ಕ್ರೀಮ್ ನೀಟಾಗಿ ಮಸಾಜ್ ಮಾಡಬೇಕು. ಇದು ನನ್ನ ಕೂದಲಿಗೆ ಬಿಡ್ತಾನೆ ಇಲ್ಲ. ಬಂತು. ಚೆನ್ನಾಗಿ ರಬ್ ಮಾಡಿ ಸ್ವಲ್ಪ ವಾರ್ಮ್ ಮಾಡಬೇಕು. ಮಾಡಿ ವಿಲ್ ಅಪ್ಲೈ ಟು ದ ಹೇರ್ ಲೆನ್ಸಿಗೆ ಅಪ್ಲೈ ಮಾಡಿ ಮಲ್ಕೊಳ್ಳೋದು. ದಿನ ಐ ಆಮ್ ರಿಯಲಿ ಸಾರಿ ಒನ್ಸ್ ಅಗೈನ್. ನನ್ನ ಮೈಕ್ ಎಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ. ಕೇಳಿಸ್ತಾ ಇದೆ ಅಲ್ಲ? ಇವತ್ತಿನ ಡೇ ಹೀಗೋಯಿತು. ಇವತ್ತಂತೂ ಸ್ವಲ್ಪ ಪ್ರೊಡಕ್ಟಿವ್ ಆಗಿತ್ತು, ಬಟ್ ಅದರ್ವೈಸ್ ಇಟ್ಸ್ ಅ ವೆರಿ ಸ್ಲೋ ಡೇ ವಿಚ್ ಇಸ್ ನೈಸ್. ಬಟ್ ಸಮ್ ಟೈಮ್ ಐ ಮಿಸ್ ದೋಸ್ ಬ್ಯುಸಿ ಡೇಸ್. ಕೆಲಸ ಮಾಡ್ತಾಯಿದ್ದೀನಿಲ್ಲ, ಅಫ್ಕೋರ್ಸ್ ಶೂಟ್ ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು 2-3 ಬ್ರ್ಯಾಂಡ್ ಶೂಟ್ ಒಂದೇ ದಿನ ಸ್ಕೆಡ್ಯೂಲ್ ಮಾಡಿಕೊಂಡು ರಾಘವನ್ ಬಂದು ಇಲ್ಲಿ ಶೂಟ್ ಮಾಡೋಕ್ಕೆ ಹೇಳ್ತೀನಿ. ಸೊ ಅದೇನಾಗ್ಬಿಡುತ್ತೆ ಅಂದರೆ ವಾರಕ್ಕೆ ಒಂದೇ ದಿನ ಶೂಟ್ ಮಾಡ್ಕೊಳ್ಳೋದು ಆ ಥರ ಆಗ್ತಾಯಿದೆ. ಸೊ ಮಿಕ್ಕಿದ ಡೇ ಐ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಟು ಶೂಟ್. ಅಲ್ಲಿರ್ಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ, ಒಂದೊಂದು ದಿನ ಒಂದೊಂದು ಬ್ರ್ಯಾಂಡ್ ಶೂಟ್ ಅಂತ ಇರೋದ್ರಿಂದ ಸೊ ನನ್ನ ಡೇ ಫುಲ್ ಬ್ಯುಸಿ ಆಗಿರ್ತಾಯಿತ್ತು, ವೀಕ್ ಫುಲ್ ಬ್ಯುಸಿ ಆಗಿರ್ತಾಯಿತ್ತು. ಬಟ್ ಇಲ್ಲಿ ಅವ್ನು ಅಲ್ಲಿಂದ ಪಾಪ ಬ್ಯಾಂಗ್ಳೂರಿಂದ ಬಂದು ಶೂಟ್ ಮಾಡಬೇಕಲ್ಲ. ಆ್ಯಂಡ್ ವ್ಲಾಗ್ ಮಾಡೋದು ಐ ನೋ ನಾನು ಇನ್ನೂ ಕನ್ಸಿಸ್ಟೆಂಟ್ ಆಗಿರಬೇಕು, ಬಟ್ ಯು ನೋ ಇಟ್ಸ್ ಐ ಆಮ್ ಸ್ಟಿಲ್ ನಾಟ್ ದೇರ್ ಯೆಟ್. ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಬಿಕಾಸ್ ಐ ಆಲ್ಸೋ ವಾಂಟ್ ಟು ಲೈಕ್ ಸೊ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ, ಕಾನ್ಸ್ಟೆಂಟ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ತುಂಬ ಜನ ನನ್ನ ಇನ್ಸ್ಪಿರೇಷನ್ ಅಂದ್ಬಿಟ್ಟು ವೀಡಿಯೋ ಹಾಕ್ತಾ ಇದ್ದಾರೆ. ಐ ರಿಯಲಿ ಡೋಂಟ್ ನೋ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ರ ಮೇಲೆ ಹಣೆ ಕೇಳ್ತಾ ಇದ್ದೀನಿ, ಐ ರಿಯಲಿ ಡೋಂಟ್ ನೋ ಇಫ್ ಐ ಡಿಸರ್ವ್ ದ್ಯಾಟ್ ಆರ್ ನಾಟ್. ನನಗದು ಒಂಥರ ಅನಿಸುತ್ತೆ ಅದು ಆ್ಯಕ್ಸೆಪ್ಟ್ ಮಾಡಿದಾಗ. ಐ ಮೀನ್ ಐ ಆಮ್ ಡೆಫಿನೆಟ್ಲಿ ಗ್ರೇಟ್ಫುಲ್ ಆ್ಯಂಡ್ ಓವರ್ವೆಲ್ಮ್ಡ್ that everybody thinks like that ಅಂತ ಹೇಳಿಬಿಟ್ಟು. ಬಟ್ when I myself don't think about me like that, I'm just a girl, ನಿಮ್ಮೆಲ್ಲರ ಥರ just a person ಅನ್ನೋಣ, not a girl. ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಅವ್ರವ್ರದ್ದೇ ಆದ ಒಂದು ಕಷ್ಟನ ಅನುಭವಿಸ್ತಾ ಇರ್ತಾರೆ. ಅಫ್ಕೋರ್ಸ್ ಅದು ನಮಗೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬಟ್ ಹೆಣ್ಮಕ್ಳಿಗೆ. ಬಟ್ ಸೊ ನಾನು ನಿಮ್ಮ ಥರನೇ ಜಸ್ಟ್
trying to survive because we have to. There is no other option ಅಲ್ವಾ. ಬದುಕಿದ್ದೀವಿ ಅಂದಮೇಲೆ ಜೀವನ ನಡೀಬೇಕು, ನಮಗೋಸ್ಕರ ಪ್ರಪಂಚ ಅಂತೂ ನಿಲ್ಲಲ್ಲ, ಅದ್ರ ಪಾಡು ಹೋಗ್ತಾನೇ ಇರುತ್ತೆ. ಸೊ ನಾವು ಮುಂದಕ್ಕೆ ಹೋಗಲೇಬೇಕು, ನಿಧಾನಕ್ಕಾದರೂ ವಿ ಹ್ಯಾವ್ ಟು ಟೇಕ್ ದಟ್ ಬೇಬಿ ಸ್ಟೆಪ್. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ, taking one moment at a time, not even one day at a time. I'm taking 1 second at a time actually. So taking that baby step. ಒಂದೊಂದ್ಸತಿ ಅದು ಹಿಂದಕ್ಕಾಗ್ಬಿಡುತ್ತೆ, ಒಂದೊಂದ್ಸತಿ ಪಾಸ್ ಆಗಿಬಿಡುತ್ತೆ, ಒಂದೊಂದ್ಸತಿ some days I might take 2 steps forward. So but I'm trying and I will never stop trying. ಆ್ಯಂಡ್ ಇವಾಗ ನಾನು ಜಾಸ್ತಿ ಮಾತಾಡಲ್ಲ, ನಿಲ್ಲಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ಒಂದು ಸ್ಲೋ ಡೇ ವ್ಲಾಗ್ ಡೇ ಇನ್ ಮೈ ಲೈಫ್ ಇನ್ ಮೈಸೂರು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೆಲ್ಫ್ ಕೇರು, ಸ್ಕಿನ್ ಕೇರ್, ಹೇರ್ ಕೇರ್ ರುಟೀನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಐಲ್ ಗೆಟ್ ಟು ದಟ್, ಐಲ್ ಗೆಟ್ ದೇರ್ ಸೂನ್. ವಿಲ್ ಡೆಫಿನೆಟ್ಲಿ ಆ ಥರ ವೀಡಿಯೋಸ್ ಮಾಡೋಕ್ಕೆ ಬೇಗ ಶುರು ಮಾಡ್ತೀನಿ ಮುಂಚಿನ ಥರ. ಅದು ನನಗೆ ಐ ಹ್ಯಾವ್ ಟು ಸ್ಟಾರ್ಟ್ ಫೀಲಿಂಗ್ ಇಟ್. ಸೆಲ್ಫ್ ಕೇರ್ ಬರೋದು ಸೆಲ್ಫ್ ಲವ್ವಿಂದ. ರೈಟ್ ನಾವು ಐ ಆಮ್ ನಾಟ್ ದೇರ್ ಯೆಟ್, ಬಟ್ ನಾನು ಹೇಳಿದಂಗೆ ಐ ಆಮ್ ನಾಟ್ ಗೋನ್ ಸ್ಟಾಪ್ ಟ್ರೈ. ಆ್ಯಂಡ್ ವೆನ್ ಐ ಆಮ್ ದೇರ್, ಬಿಕಾಸ್ ನಾನು ಮಾಡೋದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಐ ಡೋಂಟ್ ಫಾರ್ ದ ಸೇಕ್ ಆಫ್ ಇಟ್ ಮಾಡಬೇಕಲ್ಲ ಕಾಂಟೆಂಟ್ ಅಂದ್ಬಿಟ್ಟು ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನಾನು ಸೆಲ್ಫ್ ಕೇರ್ ಮಾಡಿದಾಗ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಐ ಫೀಲ್ ದ್ಯಾಟ್ ಐ ಎಂಜಾಯ್ ದ್ಯಾಟ್. ನನ್ನ ಆ್ಯಂಬಿಯನ್ಸ್ನ ಹಂಗೆ ಕ್ರಿಯೇಟ್ ಮಾಡಿಕೊಂಡು ಐ ಸೋಕ್ ಮೈ ಸೆಲ್ಫ್ ಇನ್ ಟು ದ್ಯಾಟ್. ಆ್ಯಂಡ್ ಅಲ್ಲಿಗೆ ನಾನು ಇನ್ನೂ ರೀಚ್ ಆಗಿಲ್ಲ. ಸೊ as soon as I'm there, I'll start doing my hair care and self care and skin care ಎಲ್ಲನೂ, ಐ ಪ್ರಾಮಿಸ್. ಬಟ್ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಟ್ರೈ ಮಾಡ್ತಾ ಇದ್ದೀನಿ ನಾನು. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಬಾಯ್, ಗುಡ್ ನೈಟ್. ಐ ಲವ್ ಯು ಗೈಸ್ ಆಯಿತಾ. ಥ್ಯಾಂಕ್ ಯು ಸೋ ಮಚ್.